ನಮಸ್ಕಾರ. ಇವತ್ತಿನ ವಿಡಿಯೋ ದೀಪಾವಳಿ ಬಂತು. ಈ 3 ಪ್ರಮುಖ ವಿಚಾರ ನೆನಪಿರಲಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ವಿಡಿಯೋನ ಪ್ರಾರಂಭ ಮಾಡುವ ಮುಂಚೆ ನಿಮಗೂ ನಿಮ್ಮ ಕುಟುಂಬದವರಿಗೂ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಮತ್ತೆ ದೀಪಾವಳಿ ಅಂತಂದ್ರೆ ಫೆಸ್ಟಿವಲ್ ಆಫ್ ಲೈಟ್ಸ್ ಅಂತ ಕರೀತಾರೆ. ಆವಾಗ ಸಾಮಾನ್ಯವಾಗಿ ನಮ್ಮ ಮನೆಗಳನ್ನು ನಾವು ಆದಷ್ಟು ಕ್ಲೀನ್ ಆಗಿ ಇಟ್ಕೊಳ್ತೇವೆ. ಅದೇ ರೀತಿ ಇವತ್ತು ನಾವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆದಾರರಾಗಿದ್ರೆ ಒಂದು ವಿಶೇಷವಾದಂತಹ ಕೆಲಸ ಮಾಡಬಹುದು. ಏನು ಅಂತಂದ್ರೆ ನಮ್ಮ ಪೋರ್ಟ್ಫೋಲಿಯೋನ ಕ್ಲೀನ್ ಮಾಡೋದು. ಅನ್ನೆಸೆಸರಿ ಇನ್ವೆಸ್ಟ್ಮೆಂಟ್, ನಾನ್ ಪರ್ಫಾರ್ಮಿಂಗ್ ಸ್ಟಾಕ್ಸ್ ಇದ್ರೆ ಅದನ್ನು ತೆಗೆದು ಪರ್ಫಾರ್ಮಿಂಗ್ ಸ್ಟಾಕ್ಸ್ ಮತ್ತೆ ಸರಿಯಾದಂತಹ ಹಣವನ್ನು ಸರಿಯಾದ ಜಾಗದಲ್ಲಿ ಮತ್ತು ಸರಿಯಾದ ಪ್ರಮಾಣದಲ್ಲಿ ಹಾಕ್ಲಿಕ್ಕೆ ಹೇಳಿಯೋದು. ಅಷ್ಟೇ ಅಲ್ಲ, ನಮ್ಮ ಹಣ ಯಾವ ಯಾವ ವಿಭಾಗದಲ್ಲಿ ಹೂಡಲ್ಪಟ್ಟಿದೆ ಅದರ ಪರ್ಸೆಂಟೇಜ್ ಅನ್ನು ಕೂಡ ಕಂಡುಹಿಡಿಯೋದು. ಈಗ ಮೊದಲನೇದಾಗಿ ಈ ದೀಪಾವಳಿಯ ಸಮಯದಲ್ಲಿ ನೀವು ಮಾಡಬೇಕಾದ ಕೆಲಸ ಇವ್ಯಾಲ್ಯುವೇಟ್ ಯುವರ್ ಓವರ್ ಆಲ್ ಫೈನಾನ್ಸಸ್. ಅಂದ್ರೆ ಒಂದು ತರ ಕುಳಿತುಕೊಂಡು ಪಟ್ಟಿ ಹಾಕಿ ನೋಡ್ಕೊಳ್ಳೋದು, ನನ್ನ ಹಣ ಎಲ್ಲೆಲ್ಲಿದೆ, ಹೇಗಿದೆ, ಎಷ್ಟೆಷ್ಟು ರಿಟರ್ನ್ಸ್ ಬರ್ತಾ ಇದೆ. ಮೊದಲನೇದಾಗಿ ನಿಮ್ಮ ನಾನ್ ಪರ್ಫಾರ್ಮಿಂಗ್ ಸ್ಟಾಕ್ಸ್ ನೋಡಿ ಅದನ್ನ ಹಿಡ್ಕೊಂಡಿದ್ದೀರಾ. ಅಕಸ್ಮಾತ್ ಇಷ್ಟು ದಿವಸ ಹಿಡ್ಕೊಂಡು ಏನೂ ಪರ್ಫಾರ್ಮೆನ್ಸ್ ಇಲ್ಲ ಅಂತಂದ್ರೆ ಅದನ್ನ ಸೆಲ್ ಮಾಡಿ ಬೇರೆ ಷೇರುಗಳಲ್ಲಿ ಇನ್ವೆಸ್ಟ್ ಮಾಡಬಹುದು. ಎರಡನೇದ್ದು, ನಿಮ್ಮ ಹತ್ರ ಯಾವ್ದಾದ್ರು ಹಣ ಬ್ಯಾಂಕಿನಲ್ಲಿದ್ರೆ ಅದನ್ನು ಇನ್ನೂ ಹೂಡಿಲ್ಲ ಅಥವಾ ಮನಿ ಬ್ಯಾಕ್ ಮತ್ತು ಎಂಡೋಮೆಂಟ್ ಪಾಲಿಸಿಯಲ್ಲಿದೆ LIC ಅಂತಂದ್ರೆ ಅದನ್ನ ನೀವು ಸರೆಂಡರ್ ಮಾಡಿ ಅದರ ಮೇಲೆ ಲೋನ್ ತಗೊಂಡು ಅದನ್ನ ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ ಮಾಡೋದು. ಈಗ ಮೂರನೇದ್ದು, ಆದಷ್ಟು ಶೀಘ್ರವಾಗಿ ನಮ್ಮ ಎಮರ್ಜೆನ್ಸಿ ಫಂಡ್ ಅನ್ನು ರೆಡಿ ಮಾಡ್ಕೊಳ್ಳೋದು ಈಗಾಗಲೇ ರೆಡಿ ಇದ್ದಿದೆ. ನಾಲ್ಕನೇದ್ದು ಬಹಳ ಇಂಪಾರ್ಟೆಂಟ್, ಯಾರು ನೆಗ್ಲೆಕ್ಟ್ ಮಾಡಬಾರ್ದು, ಇಡೀ ಕುಟುಂಬದವರಿಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋದು, ಟರ್ಮ್ ಇನ್ಶೂರೆನ್ಸ್ ಮಾಡಿಸೋದು, ಮತ್ತೆ ಇದನ್ನ ಆಸ್ ಎ ಪ್ರಯಾರಿಟಿ ತಗೊಳ್ಬೇಕು ಅಂತಲೂ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಈಗ ದೀಪಾವಳಿ ಸಮಯದಲ್ಲಿ ತೆಗೆದುಕೊಳ್ಳಬಹುದಾದಂತಹ ಎರಡನೇ ಸ್ಟೆಪ್, ರೀಪ್ಲಾನ್ ಯುವರ್ ಫೈನಾನ್ಷಿಯಲ್ ಗೋಲ್ಸ್. ನಿಮ್ಮ ಹತ್ರ ಲಾಂಗ್ ಟರ್ಮ್ ಗೋಲ್ಸ್, ಶಾರ್ಟ್ ಟರ್ಮ್ ಗೋಲ್ಸ್ ಅಂತ ಇರುತ್ತೆ. ಲಾಂಗ್ ಟರ್ಮ್ ನಲ್ಲಿ ಬೇರೆ ಬೇರೆ ಪರ್ಪಸ್ಗಳು. ಮೊದಲನೇದಾಗಿ ಮಕ್ಕಳ ಎಜುಕೇಶನ್, ಮಕ್ಕಳ ಮದುವೆ, ರಿಟೈರ್ಮೆಂಟಿಗೆ ಬೇಕಾದ ದುಡ್ಡು, ಹೊಸ ಮನೆ ಪರ್ಚೇಸಿಗೆ ಅಥವಾ ರಿಪೇರಿ ಮಾಡಲಿಕ್ಕೆ ಕಟ್ಟಲಿಕ್ಕೆ ಬೇಕಾದಂತ ಹಣ ಇತ್ಯಾದಿ. ಅದರಿಂದ ಮ್ಯಾಜಿಕ್ ಆಫ್ ಕಾಂಪೌಂಡಿಂಗ್ ಅಂತ ಅದೇನು moneycontrol.com ಅಲ್ಲಿ ಸಿಗುತ್ತೆ, ಆ ಕ್ಯಾಲ್ಕುಲೇಟರ್ಗೆ ಹೋಗಿ ನೀವು ಸರಿಯಾದಂತ ಹಣವನ್ನು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಜೀವನದ ಗೋಲಿಗೆ ಅಂತ ನೋಡ್ಬೇಕು. ಮೊದಲು ನಿಮ್ಮ ಟಾರ್ಗೆಟ್ ಹಾಕೊಳ್ಳಿ, ಎಷ್ಟು ಹಣ ನೀವು ಹಾಕ್ತಾ ಇದ್ದೀರಿ ಅದನ್ನು ಚೆಕ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಬೇಕಾದ ಸಮಯದಲ್ಲಿ ಬೇಕಾದಂತ ಹಣ ಬೇಕಾದಂತ ಘಟನೆಗೆ ಸಿಗುತ್ತೆ ಅಂತಂದ್ರೆ ನೀವು ಸರಿಯಾದಂತ ದಾರಿಯಲ್ಲಿದ್ದೀರಿ. ಅಕಸ್ಮಾತ್ ನೀವು ಹಾಕ್ತಾ ಇರುವಂತ SCP ಹಣ ಕಮ್ಮಿ ಅಂತಾದ್ರೆ ಅದನ್ನ ಮತ್ತೆ ಪುನಃ ರೀಡಿಫೈನ್ ಮಾಡ್ಬೇಕಾಗುತ್ತೆ. ಬಹಳ ಸತಿ ನಾವು ಹಾಕೋ ಹಣ ನಮ್ಮ ಮುಂದಿನ ದಿನಗಳ ಗೋಲಿಗೆ ಯಾವ ಕಾರಣಕ್ಕೂ ಸಾಕಾಗುವುದೇ ಇಲ್ಲ. ಉದಾಹರಣೆಗೆ, ನೀವು ಪ್ರತಿ ತಿಂಗಳು 10,000 ರೂಪಾಯಿಯನ್ನು SEP ಮಾಡ್ತಾ ಇದ್ರೆ ಅಂದ್ರೆ ಮನಸ್ಸಿನಲ್ಲಿ ಒಂದು ವಿಂಗಡಣೆ ಮಾಡ್ಕೋಬಹುದು. ಏನು ಅಂದ್ರೆ ಮಕ್ಕಳ ಎಜುಕೇಶನ್ ಮತ್ತು ಮದುವೆಗೆ 3,000, ರಿಟೈರ್ಮೆಂಟಿಗೆ 7,000. ಹೀಗೆ ಮಾಡೋದ್ರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಎಷ್ಟು ದುಡ್ಡು ಬೇಕಾಗುತ್ತೆ ಗೊತ್ತಾಗುತ್ತೆ. ಮತ್ತೆ ಬೇರೆ ಏನಾದ್ರೂ ಪರ್ಪಸ್ ಇದೆ ಅದಕ್ಕೂ ಕೂಡ ಎಕ್ಸ್ಟ್ರಾ ಹಾಕ್ಲಿಕ್ಕೆ ನಿಮಗೆ ಆಗ ಒಂದಷ್ಟು ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಈಗ ಮೂರನೆಯದು ಅತಿ ಇಂಪಾರ್ಟೆಂಟ್, ಚೆಕ್ ಆಸೆಟ್ ಅಲೋಕೇಶನ್ ಅಂಡ್ ಡೈವರ್ಸಿಫಿಕೇಶನ್. ಇದನ್ನ ನಾವು ನಮ್ಮ ಕಾರ್ಯಾಗಾರದಲ್ಲಿ ಆಗಾಗ ಹೇಳ್ತಾ ಇರ್ತೇವೆ. ಯಾಕಂದ್ರೆ ಇದನ್ನ ನೀವು ವರ್ಷಕ್ಕೊಮ್ಮೆನಾದ್ರೂ ಚೆಕ್ ಮಾಡಿಲ್ಲ ಅಂತಂದ್ರೆ ಯಾವುದೋ ಒಂದು ವಿಭಾಗದಲ್ಲಿ ಜಾಸ್ತಿ ಹಣವನ್ನು ಹುಡಿದಾಗುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ತಪ್ಪು ಮಾಡಿದೆ ಅಂತ ಗೊತ್ತಾಗೋದಕ್ಕೆ ಲೇಟ್ ಆಗೋಗುತ್ತೆ. ಅದರಿಂದ ಇನ್ನೊಮ್ಮೆ ಅಸೆಟ್ ಅಲೋಕೇಶನ್ ಅನ್ನು ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಬ್ಯಾಂಕ್ ಬ್ಯಾಲೆನ್ಸ್ PPF ನಲ್ಲಿ ನಿಮ್ಮ ಟೋಟಲ್ ಉಳಿತಾಯದ ಹಣದಲ್ಲಿ 10% ಇರಬೇಕು. ಚಿನ್ನ 5, ರಿಯಲ್ ಎಸ್ಟೇಟ್ 50, ಮ್ಯೂಚುವಲ್ ಫಂಡ್ 15, ಷೇರುಗಳಲ್ಲಿ 20 ಇತ್ಯಾದಿ. ಅಕಸ್ಮಾತ್ ನೀವೇನಾದರೂ ಷೇರು ಮಾರುಕಟ್ಟೆಯಲ್ಲಿ ಎಕ್ಸ್ಪರ್ಟ್ ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರ ತಗೊಂಡಿದ್ದೀರಿ, ನಿಮಗೆಲ್ಲವೂ ಗೊತ್ತಿದೆ ಅಂತಾದ್ರೆ ನನ್ನ ಸಲಹೆ, ಮ್ಯೂಚುವಲ್ ಫಂಡ್ ಕ್ಯಾಟಗರಿಯ ಬದಲಾಗಿ ಶೇರ್ನಲ್ಲೇ ಟೋಟಲ್ ಹಣವನ್ನು ಹಾಕ್ಬೋದು. ಅದೇನು ಟೋಟಲ್ 2 ಕ್ಯಾಟಗರಿಯಲ್ಲಿ ನಾವು ಬರೆದಿದ್ದು ಅದೇ ತರನೇ. ಮತ್ತೆ ಸಾಮಾನ್ಯವಾಗಿ ಜನರ ಒಂದು ಕಂಪ್ಲೇಂಟ್ ಏನು ಅಂತಂದ್ರೆ, ಸರ್ ರಿಯಲ್ ಎಸ್ಟೇಟ್ 50% ಅಂತ ಹೇಳಿದ್ರಿ, ಜಾಸ್ತಿ ಆಯ್ತು. ಆದರೆ ಇಂದಿನ ದಿನಗಳಲ್ಲಿ ನಾವು ಇರುವಂತಹ ಸ್ವಂತ ಮನೆಯ ಬೆಲೆಯೇ ಜಾಸ್ತಿ ಆಗಿರ್ಬೇಕಾದ್ರೆ ತನ್ನಿಂದ ತಾನಾಗಿ ರಿಯಲ್ ಎಸ್ಟೇಟ್ ಬೆಲೆ ಮೇಲಕ್ಕೆ ಹೋಗುತ್ತೆ,
ಪರ್ಸೆಂಟೇಜ್ ಮೇಲಕ್ಕೆ ಹೋಗುತ್ತೆ. ಅದರಿಂದಾಗಿ ಅದನ್ನು 50 ಅಂತ ಮೆನ್ಷನ್ ಮಾಡಿದ್ದೇವೆ. 50ಕ್ಕಿಂತ ಮೇಲೆ ಹೋಗುವ ಅಗತ್ಯತೆ ಎಲ್ಲ. ಇಲ್ಲದಿದ್ರೆ ನಿಮಗೆ ಮುಂದೆ ತೊಂದರೆ ಆಗುತ್ತೆ. ಮತ್ತು 50% ಮೇಲೆ ಹೋಗ್ಬೇಕು ಅಂತಂದ್ರೆ ನಿಮ್ಮ ಟೋಟಲ್ ಉಳಿದ ಹಣ ಮೇಲಕ್ಕೆ ಹೋಗ್ಬೇಕು. ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ತೊಡಗಿಸ್ತಾ ಇದ್ದೇನೆ ಅಂತಂದ್ರೆ ಒಂದು ಸಣ್ಣ ಸಲಹೆ, ಇದನ್ನು ಬಹಳ ಬಾರಿ ಹೇಳಿದ್ದೇವೆ. ನೀವು 8ರಿಂದ 10 ಕ್ಷೇತ್ರಕ್ಕೆ ಸಂಬಂಧಿಸಿದ 8ರಿಂದ 10 ಮುಂಚೂಣಿಯಲ್ಲಿರುವ ಷೇರುಗಳಲ್ಲಿ ಹಣವನ್ನು ಹಾಕಬೇಕು. ಹೀಗೆ ಮಾಡಿದ್ರೆ ನಿಮಗೆ ಷೇರು ಮಾರುಕಟ್ಟೆಯಲ್ಲಿ ಲಾಸ್ ಆಗೋದಿಲ್ಲ. ಕಡಿಮೆ ಷೇರುಗಳೆಲ್ಲ ಹಾಕಿದ್ರೆ ಸ್ವಲ್ಪ ರಿಸ್ಕ್ ಜಾಸ್ತಿ, ಜಾಸ್ತಿ ಷೇರುಗಳು ಹಾಕಿದ್ರೆ ಪ್ರಾಫಿಟ್ ತನ್ನಿಂದ ತಾನಾಗಿ ಕಮ್ಮಿ ಆಗುತ್ತೆ. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನೀವೀಗ SIP ಮಾಡ್ತಾ ಇದ್ದೀರಿ ಷೇರು ಮಾರುಕಟ್ಟೆಯಲ್ಲಿ ಅಂತಂದ್ರೆ ಯಾವ ಪರ್ಪಸ್ಗೋಸ್ಕರ ಮಾಡ್ತಾ ಇದ್ದೀರಿ ಅಂತ ದಯವಿಟ್ಟು ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.